ಮೊನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಆಯ್ತು, ನೀವು ಕೂಡ ಸ್ಟೇಟಸ್ ಹಾಕೋದ್ರ ಮೂಲಕ ವಿಶ್ ಮಾಡಿದ್ರಿ. ಸೊ ಕಿಚ್ಚ ಸುದೀಪ್ ಅವರಿಂದ ಕಾರ್ತಿಕ್ ಮಹೇಶ್ ಅವರು ಏನು ಕಲ್ತ್ರಿ ಅಂತ? ಅಯ್ಯೋ, ಕಲ್ತಿರೋದು ನಾನು ಪ್ರತಿ ಸಲ ಯಾವ್ದಾದ್ರು ಕೇಳಿದಾಗ ನಾನು ಹೇಳ್ತಾನೆ ಇರ್ತೀನಿ. ಒಂದು ಮೋಸ್ಟ್ ವರ್ಸಟೈಲ್ ಆಕ್ಟರ್, ಅದಕ್ಕೇನೆ ಅಭಿನಯ ಚಕ್ರವರ್ತಿ ಅಂತ ಅಭಿಮಾನಿಗಳು ಅವರೆಲ್ಲರೂ ಅವ್ರಿಗೆ ಕರೀತಾರೆ. ಅದಷ್ಟೇ ಅಲ್ಲದೆ ಅವರು ಒಳ್ಳೆ ವಾಗ್ಮಿ, ಅವರ ಮಾತಿನ ಚಾತುರ್ಯ ಇದೆಲ್ಲ ಒಳ್ಳೆ ವಾಗ್ಮಿ. ಅವರಲ್ಲಿ ಅದನ್ನ ಕಲಿಯೋದು ತುಂಬಾ ಇದೆ. ಆಮೇಲೆ ದ ಸ್ಟೈಲ್ ಸುಮಾರು, ಅಂದ್ರೆ ಆಕ್ಚುಲಿ ಫಸ್ಟ್ ನಾನು ಅವರನ್ನ ಆಕ್ಚುಲಿ ನೋಡಿದ್ದು, ಅಂದ್ರೆ ಮುಂಚೆ ಒಂದ್ಸಲಿ ಫೋಟೋ ತೆಗೆಸ್ಕೊಂಡಿದ್ದೆ ಇದ್ರ ಟೈಮಲ್ಲಿ, ವಿಲನ್ ಟೈಮಲ್ಲಿ. ಅದಾದ್ಮೇಲೆ ನಾನು ಬಿಗ್ ಬಾಸ್ ಎಂಟರ್ ಆದಾಗ ಅವ್ರು ನನ್ನ ಮುಂದೆ ಹೆಂಗ್ ನಿಂತಿದ್ರು, ಆ ಒಂದು ಆರಾ ಇದೆಯಲ್ಲ, ಸೂಪರ್ ಸ್ಟಾರ್ ಆರಾ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್. ಕಣ್ಣಲ್ಲೇ ಒಂದು ಕಿಚ್ಚು ಇದೆ, ಅವ್ರು ನೋಡ್ತಾ ಇದ್ರೇನೆ ಭಯ ಆಗತ್ತೆ ಹೊಸೊಬ್ರು ಯಾರಿಗಾದ್ರು. ಅದು ಅಡ್ಜಸ್ಟ್ ಆಗ್ಬೇಕು, ಅವ್ರ ಜೊತೆ ಸಮಯ ಕಳೆದು ಅಡ್ಜಸ್ಟ್ ಆಗ್ಬೇಕು, ಆ ರೀತಿ. ಸೊ ಸುಮಾರಿದೆ ಕಲಿಯೋದು, 1-2 ವಿಷಯಕ್ಕೆ ಸೀಮಿತ ಮಾಡ್ಕೊಳಕ್ ಆಗಲ್ಲ. ಮೊನ್ನೆ ಅಷ್ಟೇ ಸುದೀಪ್ ಅವರ ಬರ್ತ್ಡೇ ಪರವಾಗಿ ಪ್ರಿಯಾ ಮೇಡಮ್ ಅವರು ಒಂದಷ್ಟು ಅಂಗಾಂಗ ದಾನ ಮಾಡುವಂತದ್ದನ್ನ ಒಂದೊಳ್ಳೆ ಕಾಸ್ ಅನ್ನ ಉಪಯೋಗಿಸಿದ್ದಾರೆ. ಸೊ ಪ್ರತಿ ವರ್ಷ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಒಂದಷ್ಟು ಜನ ಅಭಿಮಾನಿಗಳು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಸೊ ಈ ವರ್ಷ ಈ ಅಭಿಯಾನವನ್ನ ಮಾಡ್ಕೊಳ್ಳೋದಕ್ಕೆ ತಮ್ಮ ಎಲ್ಲಾ ಅಂಗಾಂಗ ದಾನಗಳನ್ನ ಮಾಡಿದ್ದಾರೆ. ಸೊ ಎಷ್ಟು ಖುಷಿ ಕೊಡ್ತಿದೆ ನೀವು ಅವರೊಟ್ಟಿಗೆ ಒಂದಷ್ಟು ಸಮಯವನ್ನ ಕಳೆದಿರುವಂತಹ ವ್ಯಕ್ತಿಯಾಗಿ? ಅಫ್ಕೋರ್ಸ್ ಖುಷಿ ಆಗುತ್ತೆ ನನಗೆ. ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಒಂದು ಅಂಗಾಂಗ ದಾನ ಮಾಡುವಂಥದ್ದು. ಅಂದ್ರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗಾಗುತ್ತೆ ಫ್ಯೂಚರ್ ಜನರೇಷನ್ಗೆ, ಅವರ ಅಭಿಮಾನಿಗಳಿಗೆ, ಎಲ್ಲರ ಅಭಿಮಾನಿಗಳಿಗೂ. ಅಣ್ಣವ್ರು ಕೂಡ ಕಣ್ಣು ದಾನ ಮಾಡಿದ್ರು, ಅಪ್ಪು ಸರ್ ಕೂಡ ಕಣ್ಣು ದಾನ ಮಾಡಿದ್ರು. ಸೊ ಅದೇ ರೀತಿ ಆ ಹಾದಿಯಲ್ಲೇ ನಾವೆಲ್ಲರೂ ನಡಿಬೇಕು. ನಾನು ಕೂಡ ಐ ಹ್ಯಾವ್ ಸೈನ್ಡ್ ಅಪ್. ಸೊ ಕಣ್ಣು ದಾನ ಮಾಡೋದು ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಒಂದಷ್ಟು ಜನಕ್ಕೆ ಬೆಳಕು ಸಿಗುತ್ತೆ. ಅವ್ರ ಜೀವನ ಮುಂದೆ ನಡೆಸೋದಕ್ಕೆ ಏನಾದರೂ ಸಮಸ್ಯೆ ಇದ್ರೆ ಈ ರೀತಿ ಅಂಗಾಂಗ ಸಿಗೋದ್ರಿಂದ ಅವ್ರ ಲೈಫ್ ನಡೆಯುತ್ತೆ. ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಅಂತ ನಾನು ಭಾವಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.